ನಾನು PG ಇದ್ದೀನಿ, ನಾನು ಹಾಸ್ಟೆಲಲ್ಲಿ ಇದ್ದೀನಿ, ನಾನು ಹೆಂಗೆ ನನ್ನ ಆರೋಗ್ಯ ಕಾಪಾಡ್ಕೊಳ್ಳಿ ಅನಿಸ್ತಾ ಇದೆಯಾ? PG ಅಥವಾ ಹಾಸ್ಟೆಲ್ ಊಟಗಳಲ್ಲಿ ಕ್ಲೆನ್ಲಿನೆಸ್ ಬಗ್ಗೆನೂ ಸ್ವಲ್ಪ ಡೌಟು, ನ್ಯೂಟ್ರಿಷನ್ ಇರೋದ್ರ ಬಗ್ಗೆ ಕೂಡ ಡೌಟೇ ಅಲ್ವಾ? ಆದರೆ ಒಂದಷ್ಟು ವಿಷಯಗಳನ್ನ ನಾವು ತಲೆಯಲ್ಲಿ ಗಟ್ಟಿಯಾಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅಲ್ಲೂ ಇದ್ರೂ ಕೂಡ ನಮ್ಮ ಆರೋಗ್ಯನ, ನಮ್ಮ ಫಿಟ್ನೆಸ್ ಅನ್ನ ಕಾಪಾಡ್ಕೊಳಕ್ ಸಾಧ್ಯ. ಏನದು? PG ಊಟಗಳಲ್ಲಿ ಸಾಮಾನ್ಯವಾಗಿ ಕಾರ್ಬ್ಸ್ ಜಾಸ್ತಿ, ಪ್ರೋಟೀನ್ ಕಡಿಮೆ. ಅಂದ್ರೆ ಅನ್ನ, ರೊಟ್ಟಿ, ಚಪಾತಿ ಈ ತರದ ಜಾಸ್ತಿ ಇರುತ್ತೆ, ಪ್ರೋಟೀನ್ ಕಡಿಮೆ ಇರುತ್ತೆ. ಆಗ ನಾವು ಸುಲಭಕ್ಕೆ ಸ್ವಲ್ಪ ನಮಗೆ ನಮ್ಮ ಕೈಗೆಟ್ಕೋ ಹಾಗೆ ಒಂದು ದರದಲ್ಲಿ ಏನೇನನ್ನ ಜೋಡಿಸ್ಕೊಳ್ಬಹುದು. ಬೇಯಿಸಿದ ಮೊಟ್ಟೆ, ಪನೀರು, ಮೊಳಕೆ ಕಾಳು, ಮೊಸರು, ಹುರಿದಿರೋ ಕಡಲೆಕಾಳುಗಳು, ಇವುಗಳನ್ನ ಖಂಡಿತವಾಗಿ ರೂಮಲ್ಲಿ PGನಲ್ಲೂ ನಾವು ರೆಡಿ ಮಾಡ್ಕೊಳ್ಬಹುದು. ರೂಮ್ಗಳಲ್ಲಿ ಸ್ಮಾರ್ಟ್ ಸ್ನ್ಯಾಕಿಂಗ್ ಅಂದ್ರೆ ಈ ಚಿಪ್ಸು ಬಿಸ್ಕಿಟ್ಗಳನ್ನ ಇಟ್ಕೊಳ್ಳೋ ಬದಲು ಡ್ರೈ ಫ್ರೂಟ್ಸು, ಮಖಾನಾ ಸೀಡ್ಸು, ಅಥವಾ ಆ ಸೀಸನ್ಗೆ ಸಿಗುವಂತ ಸ್ವಲ್ಪ ಕೈಗೆಟ್ಕೋದ್ರಲ್ಲಿ ಸಿಗುವಂತ ಹಣ್ಣುಗಳು, ಊರಿಗೆ ಹೋದಾಗ ಸಿಗಬಹುದಾದ ಹಣ್ಣುಗಳು, ಚಿಕ್ಕು ಹಣ್ಣು, ಬಾಳೆಹಣ್ಣು, ಸೀಬೆಕಾಯಿ, ಅವುಗಳನ್ನ ಪೇಪರ್ ಸುತ್ತಿಟ್ಟು ದಿನ ಹೊರಗಡೆ ತೆಗಿತಾ ಇದ್ರೆ ನಿಮ್ಗೆ ಸಮಯಕ್ಕೆ ಸರಿಯಾಗಿ, ದಿನಕ್ಕೆ ಸರಿಯಾಗಿ ಹಣ್ಣು ತಿನ್ನೋಕೆ ಸಿಗುತ್ತೆ. ಇದರಿಂದ ಜಂಕ್ ತಿನ್ನೋ ಕ್ರೇವಿಂಗ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಗೆ ಊಟದಲ್ಲಿ ಸಿಗದೆ ಇರುವಂತ ಪೋಷಕಾಂಶಗಳನ್ನು ಇದು ಕೊಡ್ತಾ. ಜೊತೆಗೆ 2 ಲೀಟರ್ ನೀರಿನ ಬಾಟಲ್ ನಿಮ್ ಜೊತೆ ಯಾವಾಗ್ಲೂ ಇರಬೇಕು. 1 ಗಂಟೆ 2 ಗಂಟೆಗೊಮ್ಮೆ ದೊಡ್ಡ ದೊಡ್ಡ ಗ್ಲಾಸ್ ಅಲ್ಲಿ ನೀರು ಕುಡಿತಾ ಇರಬೇಕು. ಈ ತರ ನೀರು ಕುಡಿಯೋದ್ರಿಂದ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಸ್ಕಿನ್ ಇನ್ನೂ ಗ್ಲೋಯಿಂಗ್ ಬರುತ್ತೆ. ಜೊತೆಗೆ ಹಸಿವು ಅಥವಾ ಜಂಕ್ ಕ್ರೇವಿಂಗ್ಸ್ ತಿನ್ನೋದು ಕಡಿಮೆ ಆಗುತ್ತೆ, ಶಕ್ತಿ ಜಾಸ್ತಿ. ಇನ್ನು ಬೋನಸ್ ಟಿಪ್ಸ್ ಏನ್ ಗೊತ್ತಾ? ನಿಮ್ಮ ಹತ್ರ ಓವನ್ನು, ಕೆಟ್ಲು ಇವುಗಳಿದ್ರೆ ಇವುಗಳನ್ನ ಮೊಟ್ಟೆಗಳನ್ನ ಬೇಯಿಸ್ಕೊಳ್ಬಹುದು, ಕಾಳುಗಳನ್ನ ಬೇಯಿಸ್ಕೋಬಹುದು, ಓಟ್ಸ್ ಅನ್ನ ಬೇಯಿಸ್ಕೊಳ್ಬಹುದು. ಅದ್ರ ಜೊತೆಗೆ ವಾರಕ್ಕೊಂದ್ಸಾರಿ ನಿಮ್ಮ ಗ್ರಾಸರಿನ ಏನ್ ತರಬೇಕು ಅನ್ನೋದನ್ನ ಸರಿಯಾಗಿ ಪ್ಲಾನ್ ಮಾಡಬಹುದು. PGಗಳ ಊಟ ನಿಮ್ಮ ಕೈಯಲ್ಲಿಲ್ಲ, ಆದ್ರೆ ನಿಮ್ಮ ತಟ್ಟೆ ನಿಮ್ಮ ನಿಯಂತ್ರಣದಲ್ಲಿದೆ. ಈ ತಟ್ಟೆ ನಿಯಂತ್ರಣ ನಿಮಗೆ ಬೇಕಾ? ಇದರ ಬಗ್ಗೆ ಒಂದು ಮೀಲ್ ಪ್ಲಾನಿಂಗ್ ಬೇಕಾ ನಿಮಗೆ? ವಾರಕ್ಕೊಮ್ಮೆ ಖಂಡಿತವಾಗಿಯೂ ಮೀಲ್ ಪ್ಲಾನಿಂಗ್ ಅಂತ ಟೈಪ್ ಮಾಡಿ.